ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹರ್ಷಿತಾ. ಸೊ ಇವತ್ತು ನಾವು ಫ್ಯಾಮಿಲಿ ಔಟಿಂಗ್ ಹೋಗ್ತಾ ಇದ್ವಿ. ಸೊ ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಟೆಂಪಲ್. ಸೊ ಅದ್ರ ಬಗ್ಗೆ ನನಗೂ ತುಂಬ ಗೊತ್ತಿಲ್ಲ, ಬಟ್ ಗೊತ್ತಿರೋದನ್ನೇ ಹೇಳ್ತೀನಿ, ನೋಡ್ಕೊಬನ್ನಿ. ನಮ್ಮಮ್ಮ 4 ಗಂಟೆಗೆ ಎಬ್ಬರಿಸ್ಬಿಟ್ಟು ರೆಡಿ ಆಗು ಅಂತ ಕೂತಿದ್ರು. ಹೆಂಗೋ ಗಜಿ ಆಗಿ ರೆಡಿ ಆಗೋಷ್ಟೊತ್ತಿಗೆ 4:15 ಆಯಿತು. ಸೊ ಮನೇಲಿ ಇನ್ನೂ ಎಲ್ಲರೂ ಮಲಗಿದ್ರು. ನಾನು ನಮ್ಮಮ್ಮ ಮಾತ್ರ ಬೇಗ ಎದ್ದು ರೆಡಿ ಆಗ್ತಾಯಿದ್ದು 3 ಗಂಟೆಗೆ. ಸೊ ಅದಕ್ಕೆ ಮೂಕ ಅಭಿನಯ ಮಾಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಔಟ್ಫಿಟ್ ಚೆಕ್. ಒಂಥಾರವಾಗಿ ಮಾಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಗೇನ್. ಅಜ್ಜಿ ಪಾಪ ಇನ್ನು ಇವಾಗ ತೊಳಿತಾ ಇದ್ದಾರೆ. ಅಮ್ಮ ಇಷ್ಟು ಬೇಗ ಎಬ್ಬಿಸಿ ನೀವು ಎಷ್ಟು ಖುಷಿಯಾಗಿದ್ದೀರಾ ನಮ್ಮನ್ನೆಲ್ಲ. ತುಂಬ ಖುಷಿಯಾಗಿದೆ. 4 ಗಂಟೆಗೆ ಎಬ್ಬಿಸ್ಬಿಟ್ಟು ಏನು ಸಿಕ್ತು ನಿಮಗೆ? ಥ್ರಿಲ್ ಸಿಗ್ತಾ ಇದೆ, ಥ್ರಿಲ್. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಗೈಸ್. ಸೊ ಇವತ್ತು ನಾವು ಫ್ಯಾಮಿಲಿ ಔಟಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ನಿಮಗೆ ತೋರಿಸ್ತೀನಿ, ಯಾಕಂದರೆ ನಮಗೂ ಗೊತ್ತಿಲ್ಲ. ನನಗೆ ಗೊತ್ತು, ನಾನು ಹೇಳಲ್ಲ. ಬಟ್ ಎನಿವೇ, ಏನೂ ಗೊತ್ತಿಲ್ಲದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಟೆಂಪಲ್ಗೆ ಅಂತ ಗೊತ್ತು, ಅದು ಆಶ್ರಮನ ಟೆಂಪಲ್ ಅಂತ ಪಪ್ಪ ಗೊತ್ತಿಲ್ಲ. ಐ ಶೋ ಯು ಗೈಸ್. ಬೈ ಬೈ. ಓಕೆ, ಡನ್. ಹಿಂಗೆ ಹಾಕ್ತೀನಿ ಯೂಟ್ಯೂಬ್ಗೆ. ಏ ಗುಂಡ, ಮಿಯಾವ್ ಗುಂಡು, ಮಿಯಾವ್ ಅಲ್ಲಿ ಇಲಿ ಅಲ್ಲಮ್ಮ, ಇಲಿ. So today we are going to Sadguru Sri Yogi Narayana Mutt. It is a peaceful spiritual place and it is near Bengaluru, dedicated to Kaivara Tataya, also known as Sri Yogi Narayana, a saint, yogi and devotee of Lord Narayana. That is, people visit this mutt to find mental peace, pray, meditate and seek blessings during difficult phase of life. The place is known for its calm atmosphere and spiritual. Inside the mutt, devotees worship Sri Yogi Narayana along with Lord Vishnu, Lord Rama, Shiva and Hanuman. Many believe that spending even a little time here brings positivity, clarity and inner peace.
That's why it has become one of Karnataka's well known spiritual destinations. ಗುಂಡಾಡಿ ಗುಂಡ ಚಾರ್ಜ್ ಹಾಕ್ಬೇಕು.